ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಪ್ರಧಾನಿ ಮೋದಿ ದೇಶದ ಜನರಿಗೆ ಕೊಟ್ಟಿರೋ ಆ ಕರೆಯಿಂದ ಈಗ ಎಲ್ಲಾ ಕಡೆ ಸಂಚಲನ ಸೃಷ್ಟಿಯಾಗಿದೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಕೂಡ ದೊಡ್ಡ ಏರಿಳಿತ ಆಗಿದೆ. ಇನ್ನೊಂದ್ ಕಡೆ ಇಸ್ರೇಲ್ ಪಿಎಂ ಬೆಂಜಮಿನ್ ನೇತನ್ಯಾಹು ಮತ್ತೆ ಯುದ್ಧ ಶುರುವಾಗಬಹುದು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ ಒಳಗೆ ನುಗ್ತೀವಿ, ಇರಾನ್ನ ಪರಮಾಣು ನೆಲೆಗಳನ್ನ ನಿರ್ನಾಮ ಮಾಡ್ತೀವಿ ಅಂದಿದ್ದಾರೆ. ಇತ್ತ ಇರಾನ್ನ ಶಾಂತಿ ಪ್ರಸ್ತಾವನೆನ ಟ್ರಂಪ್ ರಿಜೆಕ್ಟ್ ಮಾಡಿದ್ದು ಇರಾನ್, ಫ್ರಾನ್ಸ್ ಮತ್ತು ಬ್ರಿಟನ್ಗೆ ಎಚ್ಚರಿಕೆ ನೀಡಿದೆ. ಈ ಎಲ್ಲಾ ಮೇಜರ್ ಡೆವಲಪ್ಮೆಂಟ್ಗಳನ್ನ ಕ್ವಿಕ್ ಆಗಿ ನಿಮ್ಗೆ ತಿಳಿಸ್ತೀವಿ. ಎಲ್ಲದಕ್ಕೂ ಮೊದಲು ಪಾಕಿಸ್ತಾನದ ಜೈಷ್ ಉಗ್ರರ ಚೀರಾಟದ ಬಗ್ಗೆ ನಿಮ್ಗೆ ಹೇಳ್ಬಿಡ್ತೀವಿ. ಕಳೆದ ವರ್ಷ ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತಿಯಾಗಿ ಭಾರತ ನಡೆಸಿದ್ದ ಆಪರೇಷನ್ ಸಿಂಧೂರ್ ಬಗ್ಗೆ ಜೈಷ್ ಉಗ್ರ ಸಂಘಟನೆ ಮತ್ತೆ ಹೇಳಿಕೆ ಕೊಟ್ಟಿದೆ. ಭಾರತದ ದಾಳಿ ತುಂಬಾ ಪವರ್ಫುಲ್ ಆಗಿತ್ತು ಅಂತ ಚೀರಾಡಿದೆ. ಈ ವಿಚಾರವಾಗಿ ಪೋಸ್ಟ್ಗಳನ್ನ ಹಂಚಿಕೊಂಡಿದ್ದಾರೆ. ಬಹವಲ್ಪುರದಲ್ಲಿ ಅಂದು ಭಾರತ ನಡೆಸಿದ ದಾಳಿ ಆಕಾಶದಿಂದ ಬೆಂಕಿ ಮಳೆ ಸುರಿದ ತರ ಇತ್ತು, ನಮ್ಮ ಕೋಟೆಗಳೆಲ್ಲ ನಡುಗಿ ಹೋದವು ಅಂತ ಹೇಳಿದ್ದಾರೆ. ಅಲ್ಲದೆ ಭಾರತ ಮಾಡಿದ್ದ ದಾಳಿಯಲ್ಲಿ ನಮ್ಮ ಪ್ರಧಾನ ಕಚೇರಿ ಮತ್ತು ಜಾಮಿಯಾ ಮಸೀದಿ ಸುಭಾನ್ ಅಲ್ಲಾ ಸೇರಿದಂತೆ 3 ಪ್ರಮುಖ ಕೇಂದ್ರಗಳು ಧ್ವಂಸವಾಗಿದ್ವು. ದಾಳಿಯಲ್ಲಿ ಅನೇಕ ನಾಯಕರು ಸಾವನ್ನಪ್ಪಿದ್ರು ಅಂತ ಜೈಷ್ ಸಂಘಟನೆ ಹೇಳ್ಕೊಂಡಿದೆ. ಅಲ್ಲದೆ ದಾಳಿಯಲ್ಲಿ ಹತರಾದ ಉಗ್ರರನ್ನ ಹುತಾತ್ಮರು ಅಂತ ಕರೆದಿದೆ. ಜೊತೆಗೆ ನಾವು ಇನ್ನೂ ಸತ್ತಿಲ್ಲ ಅಂತಲೂ ಉಗ್ರರು ಧಮಕಿ ಹಾಕಿದ್ದಾರೆ. ನಮ್ಮ ಮಹಿಳಾ ವಿಭಾಗ ಜಮಾತ್ ಅಲ್ ಮೋಮಿನಾತ್ಗೆ ಕಳೆದ 3 ದಿನಗಳಲ್ಲಿ 2200ಕ್ಕೂ ಹೆಚ್ಚು ಉಗ್ರಿಯರು ಸೇರ್ಕೊಂಡಿದ್ದಾರೆ ಅಂತ ಜೈಷ್ ಹೇಳಿದೆ. ಅಲ್ಲದೆ ನಾವು ನಮ್ಮ ಚಟುವಟಿಕೆಗಳನ್ನ ನಿಲ್ಲಿಸಿಲ್ಲ, ಮತ್ತೆ ಎಲ್ಲವನ್ನ ನಿರ್ಮಾಣ ಮಾಡ್ತಿದೀವಿ ಅಂತ ಜೈಷ್ ಹೇಳ್ಕೊಂಡಿದೆ. ಇನ್ನು ಈ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೀಡಿರೋ ಹೇಳಿಕೆ ಈಗ ದೇಶದಾದ್ಯಂತ ತೀವ್ರ ಸಂಚಲನ ಸೃಷ್ಟಿಸಿದೆ. ಭಾರತದ ಮಾರುಕಟ್ಟೆ ಕೂಡ ರೆಡ್ ಆಗಿದೆ. ಈ ವಿಡಿಯೋ ರೆಕಾರ್ಡ್ ಮಾಡೋ ಹೊತ್ತಿಗೆ ಸೆನ್ಸೆಕ್ಸ್ ಮತ್ತು ನಿಫ್ಟಿ 1%ಗೂ ಅಧಿಕ ಬಿದ್ದು ಹೋಗಿದ್ವು. ಸೆನ್ಸೆಕ್ಸ್ ಆಲ್ಮೋಸ್ಟ್ 1200 ಪಾಯಿಂಟ್ಸ್ ಬಿದ್ದು 76,166ಕ್ಕೆ ಇಳಿದಿತ್ತು. ಅದೇ ನಿಫ್ಟಿ ಸುಮಾರು 306 ಪಾಯಿಂಟ್ಸ್ ಬಿದ್ದು 23,870ಕ್ಕೆ ಕುಸಿದಿತ್ತು. ಹೂಡಿಕೆದಾರರು ಒಂದೇ ಏಟಿಗೆ 5 ಲಕ್ಷ ಕೋಟಿ ರೂಪಾಯಿ ಕಳ್ಕೊಂಡ್ರು. ಬಿಎಸ್ಸಿ ಲಿಸ್ಟೆಡ್ ಕಂಪನಿಗಳ ಒಟ್ಟು ಮೌಲ್ಯ 473.5 ಲಕ್ಷ ಕೋಟಿ ರೂಪಾಯಿಂದ 468 ಲಕ್ಷ ಕೋಟಿ ರೂಪಾಯಿಗೆ ರೀಚ್ ಆಗಿತ್ತು. ಈ ಬಿರುಗಾಳಿ ಎಬ್ಬೋಕೆ ಮುಖ್ಯ ಕಾರಣ ಆಗ್ಲೇ ಹೇಳ್ದಾಗೆ ಮೋದಿ ಅವರ ಭಾಷಣ. ಇನ್ಮೇಲೆ ಸಾರ್ವಜನಿಕರು ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಅನ್ನ ಕಡಿಮೆ ಖರ್ಚು ಮಾಡಬೇಕು, ಅದನ್ನ ಉಳಿಸೋಕೆ ನೋಡಿ, ಆದಷ್ಟು ಮೆಟ್ರೋ ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ, ಎಲೆಕ್ಟ್ರಿಕ್ ವಾಹನ ಬಳಸಿ ಅಂತ ಮೋದಿ ಜನರಿಗೆ ಒತ್ತಾಯಿಸಿದ್ರು. ಹೈದರಾಬಾದ್ನಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಮೋದಿ ಈ ಮಾತುಗಳನ್ನಾಡಿದ್ರು. ಇದರಿಂದ ಹೂಡಿಕೆದಾರರಿಗೆ ಆತಂಕ ಬಂತು. ಜೊತೆಗೆ ಇರಾನ್ನ ಶಾಂತಿ ಪ್ರಸ್ತಾವನೆನ ಅಮೆರಿಕ ಅಧ್ಯಕ್ಷ ಟ್ರಂಪ್ ರಿಜೆಕ್ಟ್ ಮಾಡಿದ್ದಾರೆ. ಹೀಗಾಗಿ ಕಚ್ಚಾ ತೈಲ ಬೆಲೆ ಮತ್ತೆ ಏರಿದೆ. ಅತ್ತ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕೂಡ ಕುಸಿತಾನೇ ಇದೆ. ಇವೆಲ್ಲ ಫ್ಯಾಕ್ಟರ್ಸ್ನಿಂದ ಮಾರ್ಕೆಟ್ನಲ್ಲಿ ಕರಡಿ ಕುಣಿತ ಆಗಿದೆ. ಇನ್ನು ಇರಾನ್ ಮೇಲೆ ಮತ್ತೆ ದಾಳಿ ಮಾಡಬಹುದು ಅಂತ ಇಸ್ರೇಲ್ ಪಿಎಂ ಬೆಂಜಮಿನ್ ನೇತನ್ಯಾಹು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇರಾನ್ನ ಪರಮಾಣು ನೆಲೆಗಳನ್ನ ಸಂಪೂರ್ಣ ಧ್ವಂಸ ಮಾಡಬೇಕು, ಅಲ್ಲಿರೋ ಎನ್ರಿಚ್ಡ್ ಯುರೇನಿಯಂನ ಹೊರಗೆ ತರಬೇಕು. ಒಂದ್ ವೇಳೆ ಒಪ್ಪಂದದ ಮೂಲಕ ಅವರು ಯುರೇನಿಯಂ ಕೊಟ್ರೆ ಓಕೆ, ಇಲ್ದೇ ಇದ್ರೆ ನಾವೇ ಒಳನುಗ್ಗಿ ಅದನ್ನ ಹೊರಗೆ ತರ್ತೀವಿ ಅಂತ ನೇತನ್ಯಾಹು ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ಇರಾನ್ ಬಳಿ ಇರೋ ಯುರೇನಿಯಂ ಸಂಪೂರ್ಣವಾಗಿ ಹೊರಬರೋವರೆಗೂ ಈ ಯುದ್ಧ ನಿಲ್ಲಲ್ಲ ಅಂತ ಘೋಷಿಸಿದ್ದಾರೆ. ಹಾಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಇದೇ ಅಭಿಪ್ರಾಯ ಹೊಂದಿದ್ದಾರೆ. ಅಮೆರಿಕ ಕೂಡ ಇರಾನ್ ಒಳಗೆ ನುಗ್ಗತ್ತೆ ಅಂತ ಟ್ರಂಪ್ ನನಗೆ ಹೇಳಿದ್ರು ಅಂತ ನೇತನ್ಯಾಹು ಹೇಳಿದ್ದಾರೆ. ಇನ್ನು ಇರಾನ್ ಕಳಿಸಿದ್ದ ಪೀಸ್ ಪ್ಲಾನ್ ಅನ್ನ ಟ್ರಂಪ್ ರಿಜೆಕ್ಟ್ ಮಾಡಿದೆ. ಅದರ ಬಗ್ಗೆ ಟ್ರಂಪ್ ರಿಯಾಕ್ಟ್ ಮಾಡಿದ್ದಾರೆ. ಇರಾನ್ ಷರತ್ತುಗಳನ್ನೆಲ್ಲ ಸಂಪೂರ್ಣವಾಗಿ ಒಪ್ಪಕ್ಕಾಗಲ್ಲ, ಇರಾನ್ ಮಿಲಿಟರಿ ಈಗ ಸೋತಿದೆ ಅಂತ ಹೇಳಿದ್ದಾರೆ. ಹಾಗೆ ಇರಾನ್ ಸೇನೆಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮ ಸ್ಪೇಸ್ ಫೋರ್ಸ್ ಇರಾನ್ನ ಯುರೇನಿಯಂ ಸಂಗ್ರಹದ ಮೇಲೆ ಹದ್ದಿನ ಕಣ್ಣಿಟ್ಟಿದೆ, ಯಾರೇ ಆ ಜಾಗದ ಹತ್ರ ಸುಳಿದ್ರು ನಾವು ಅವರನ್ನ ಉಡಾಯಿಸ್ತೀವಿ ಅಂದಿದ್ದಾರೆ. ಅಲ್ಲದೆ ಇರಾನ್ ಇನ್ಮುಂದೆ ಹೆಚ್ಚು ಕಾಲ ಖುಷಿಯಿಂದ ಇರೋಕ್ಕಾಗಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಈ ಇರಾನ್ ಕಳಿಸಿದ್ದ ಪ್ರಪೋಸಲ್ನಲ್ಲಿ ಏನೇನಿತ್ತು ಅನ್ನೋ ಬಗ್ಗೆ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ. ಇದರ ಪ್ರಕಾರ ಇರಾನ್ ತನ್ನದೇ ಆದ ಕೆಲ ಡಿಮ್ಯಾಂಡ್ಗಳನ್ನ ಇಟ್ಟಿತ್ತು. ತನ್ನ ಬಳಿ ಇರೋ ಯುರೇನಿಯಂ ಅನ್ನ 3ನೇ ದೇಶಕ್ಕೆ ಶಿಫ್ಟ್ ಮಾಡೋಕ್ಕೂ ರೆಡಿ ಇದೆ. ಅದ್ಯಾವ ದೇಶ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ರಷ್ಯಾ ಇರ್ಬೋದು ಅಂತ ಹೇಳ್ತಿದ್ರು. ಆದ್ರೆ ಒಂದ್ ವೇಳೆ ಈ ಶಾಂತಿ ಮಾತುಕತೆ ಫೇಲ್ ಆದ್ರೆ ನಮ್ಗೆ ಯುರೇನಿಯಂ ವಾಪಸ್ ಕೊಡ್ಬೇಕು, ಅಥವಾ ಅಮೆರಿಕ ಒಪ್ಪಂದದಿಂದ ಹಿಂದೆ ಸರಿದ್ರೆ ಯುರೇನಿಯಂ ನಮಗೆ ರಿಟರ್ನ್ ಮಾಡಬೇಕು ಅಂತ ಗ್ಯಾರಂಟಿ ಕೇಳಿತು ಅಂತ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದಕ್ಕೂ ಮುಂಚೆ ಅಮೆರಿಕ ಇರಾನ್ ಮುಂದೆ 14 ಅಂಶಗಳ ಪ್ರಪೋಸಲ್ ಕೊಟ್ಟಿತ್ತು. ಇರಾನ್ ಎನ್ರಿಚ್ಡ್ ಯುರೇನಿಯಂ ಅನ್ನ ನಮಗೆ ಒಪ್ಪಿಸಬೇಕು, ಇದಕ್ಕೆ ಪ್ರತಿಯಾಗಿ ಇರಾನ್ ಮೇಲಿನ ನಿರ್ಬಂಧಗಳನ್ನ ಸಡಿಲಿಕೆ ಮಾಡ್ತೀವಿ, ಹಾಗೆ ಫ್ರೀಸ್ ಆಗಿರೋ ಇರಾನ್ನ ಕೋಟ್ಯಾಂತರ ರೂಪಾಯಿ ಹಣವನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿತ್ತು. ಆದ್ರೆ ಇರಾನ್ ಈ ತರ ರಿಪ್ಲೈ ಮಾಡಿದೆ. ಹೀಗಾಗಿ ಟ್ರಂಪ್ ಈ ಇರಾನ್ ಆಫರ್ ಅನ್ನೇ ರಿಜೆಕ್ಟ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಇತ್ತ ಅಮೆರಿಕ ಹಾಕಿದ ಕಂಡೀಷನ್ ಬಗ್ಗೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಪ್ರತಿಕ್ರಿಯೆ ನೀಡಿದ್ದಾರೆ.
ನಾವು ಶತ್ರುಗಳ ಮುಂದೆ ಯಾವತ್ತೂ ತಲೆಬಾಗಲ್ಲ, ಮಾತುಕತೆ ಮಾಡ್ತೀವಿ ಅಂದ್ರೆ ಸರೆಂಡರ್ ಆಗ್ತೀವಿ ಅಂತ ಅನ್ಕೋಬೇಡಿ. ಇರಾನ್ ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಅಂದಿದ್ದಾರೆ. ಇನ್ನು ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ ಹೋಗಬೇಕು ಅನ್ನೋರಿಗೆ 7 ಸ್ಯಾಂಡ್ಸ್ ಕಡೆಯಿಂದ ಒಳ್ಳೆ ಆಫರ್ ಇದೆ. ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ತಗೋತಾರೆ, ಆರಾಮಾಗಿ ಹೋಗಿ ಬರ್ಬೋದು. ಆಸಕ್ತರು ಕೆಳಗಿರೋ ನಂಬರ್ಗೆ ಕಾಲ್ ಮಾಡಿ ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಇನ್ನು ಕಚ್ಚಾ ತೈಲ ಬೆಲೆ ವಿಚಾರಕ್ಕೆ ಬಂದ್ರೆ 4% ಜಂಪ್ ಆಗಿದೆ. ಬ್ರೆಂಟ್ ಕ್ರೂಡ್ ಬೆಲೆ ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮಲ್ಲಿ ಬ್ಯಾರೆಲ್ಗೆ $105.46 ತಲುಪಿತ್ತು. ಇತ್ತ ಅಮೆರಿಕದ WTI ಅಂದ್ರೆ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಕಚ್ಚಾ ತೈಲದ ಬೆಲೆ ಕೂಡ ಹತ್ರ $100 ರೀಚ್ ಆಗಿತ್ತು. ಇನ್ನು ಗಲ್ಫ್ ಭಾಗದಲ್ಲಿ ಹಡಗುಗಳ ಟ್ರ್ಯಾಕಿಂಗ್ ವ್ಯವಸ್ಥೆಯಲ್ಲಿ ಭಾರೀ ಸಮಸ್ಯೆ ಕಾಣಿಸಿಕೊಂಡಿದೆ ಅಂತ ಬ್ಲೂಮ್ಬರ್ಗ್ ವರದಿ ಮಾಡಿದೆ. ಹಡಗುಗಳು ಸಮುದ್ರ ಬಿಟ್ಟು ನೆಲದ ಮೇಲೆ ಇರೋ ಹಾಗೆ ಅಥವಾ ಅಸಾಧ್ಯವಾದ ವೇಗದಲ್ಲಿ ಚಲಿಸುತ್ತಿರೋ ಹಾಗೆ ಟ್ರ್ಯಾಕಿಂಗ್ ಸಾಫ್ಟ್ವೇರ್ನಲ್ಲಿ ತೋರಿಸುತ್ತಿದೆ. ಇರಾನ್ ದಾಳಿಗಳ ನಂತರ ಹೆಚ್ಚಾದ ಮಿಲಿಟರಿ ಚಟುವಟಿಕೆಯೇ ಇದಕ್ಕೆ ಕಾರಣ. ಶತ್ರುಗಳ ಮಿಸೈಲ್, ಡ್ರೋನ್ ತಡೆಯೋಕೆ ಸಿಗ್ನಲ್ ಜಾಮಿಂಗ್ ಮಾಡಲಾಗುತ್ತೆ. ಇದು ಹಡಗುಗಳ ನ್ಯಾವಿಗೇಷನಲ್ ಸಿಸ್ಟಮ್ಗೆ ಎಫೆಕ್ಟ್ ಮಾಡಿರಬಹುದು ಅಂತ ತಜ್ಞರು ಹೇಳ್ತಿದ್ದಾರೆ. ಇದರಿಂದ ಹಾರ್ಮುಜ್ ಸೇರಿದಂತೆ ಗಲ್ಫ್ ಭಾಗದಲ್ಲಿ ಹಡಗುಗಳ ಸಂಚಾರದ ಮೇಲೆ ನಿಗಾ ಇಡೋದು ದೊಡ್ಡ ಚಾಲೆಂಜ್ ಆಗಿದೆ. ಈ ನಡುವೆ 3 ತೈಲ ಹೊತ್ತ ಟ್ಯಾಂಕರ್ಸ್ ಹಾರ್ಮುಜ್ನಿಂದ ಎಕ್ಸಿಟ್ ಆಗಿವೆ. ಈ ಹಡಗುಗಳು ಮಾಲ್ಟಾ, ಚೀನಾ ಮತ್ತು ಮಾರ್ಷಲ್ ಐಲ್ಯಾಂಡ್ಸ್ಗೆ ಸೇರಿದ್ದು ಅಂತ ಗೊತ್ತಾಗಿದೆ. ಹಾರ್ಮುಜ್ ಜಲಮಾರ್ಗದಲ್ಲಿ ಈಗ ಹೊಸ ಜಟಾಪಟಿ ಶುರುವಾಗಿದೆ. ಬ್ರಿಟನ್ ಮತ್ತು ಫ್ರಾನ್ಸ್ ಯುದ್ಧ ನೌಕೆಗಳು ಹಾರ್ಮುಜ್ ಜಲಮಾರ್ಗದತ್ತ ಧಾವಿಸುತ್ತಿವೆ. ಇದಕ್ಕೆ ಇರಾನ್ ಧಮಕಿ ಹಾಕಿದೆ. ನಮ್ಮ ಏರಿಯಾಗೆ ಬಂದ್ರೆ ತಕ್ಕ ಶಾಸ್ತಿ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದೆ. ಹಾರ್ಮುಜ್ ಜಲಮಾರ್ಗಕ್ಕೆ ಭದ್ರತೆ ಕೊಡೋ ತಾಕತ್ತು ಇರಾನ್ಗೆ ಮಾತ್ರ ಇದೆ ಅಂತ ಹೇಳಿದೆ. ಇದರ ಬೆನ್ನಲ್ಲೇ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಯುದ್ಧ ನೌಕೆಗಳನ್ನು ನಿಯೋಜಿಸುತ್ತಿಲ್ಲ, ಇರಾನ್ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡೇ ಸೆಕ್ಯೂರಿಟಿ ಮಿಷನ್ ಮಾಡ್ತೀವಿ ಅಂದಿದ್ದಾರೆ. ಇನ್ನು ಇರಾನ್ ಯುದ್ಧದ ವಿಚಾರದಲ್ಲಿ ಅಮೆರಿಕ ಮತ್ತು ಇಟಲಿ ಮಧ್ಯೆ ಈಗ ಹೊಸ ಕಿರಿಕ್ ಶುರುವಾಗಿದೆ. ಇಟಲಿ ಸೇನಾ ನೆಲೆಗಳಿಂದ ಅಮೆರಿಕ ಸೈನಿಕರನ್ನ ಬೇರೆ ಕಡೆ ಶಿಫ್ಟ್ ಮಾಡೋ ಬಗ್ಗೆ ನಿರ್ಧಾರ ತಗೊಳ್ತಿದ್ದೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಕಷ್ಟದ ಸಮಯದಲ್ಲಿ ಇಟಲಿ ನಮ್ಮ ಕೈ ಹಿಡಿಲಿಲ್ಲ, ಹೀಗಾಗಿ ಈ ಕ್ರಮ ತಗೊಳ್ತಿದ್ದೀನಿ ಅಂದಿದ್ದಾರೆ. ಇನ್ನು ವೈಟ್ ಹೌಸ್ ಪ್ರೆಸ್ ಸೆಕ್ರೆಟರಿ ಕ್ಯಾರೋಲಿನ್ ಲೆವಿಟ್ಗೆ ಹೆಣ್ಣು ಮಗು ಜನಿಸಿದ ಬೆನ್ನಲ್ಲೇ ಇರಾನ್ ಅಭಿನಂದನೆ ಸಲ್ಲಿಸಿದೆ. ಜೊತೆಗೆ ಟೀಕೆ ಕೂಡ ಮಾಡಿದೆ. ನಿಮ್ಗೆ ಅಭಿನಂದನೆಗಳು, ಆದ್ರೆ ನಿಮ್ಮ ಬಾಸ್ ಟ್ರಂಪ್ ಮಾಡಿರೋ ದಾಳಿಲಿ ಸತ್ತೋರು ಕೂಡ ಮಕ್ಕಳೇ, ಎಲ್ರೂ ಅಮಾಯಕರು. ನಿಮ್ಮ ಮಗುವನ್ನ ಮುದ್ದಾಡುವಾಗ ಮಿನಾಬ್ ಶಾಲೆಯಲ್ಲಿ ಮಡಿದ ವಿದ್ಯಾರ್ಥಿಗಳ ತಾಯಿಂದಿರನ್ನು ನೆನಪಿಸಿಕೊಳ್ಳಿ ಅಂತ ಅರ್ಮೇನಿಯಾದಲ್ಲಿರೋ ಇರಾನ್ ರಾಯಭಾರ ಕಚೇರಿ ಹೇಳಿದೆ. ಇನ್ನು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಭಾರತಕ್ಕೆ ಬರೋ ಸಾಧ್ಯತೆ ಇದೆ. ಮೇ 14-15ರಂದು ಬ್ರಿಕ್ಸ್ ಮೀಟಿಂಗ್ನಲ್ಲಿ ಅರಾಕ್ಚಿ ಭಾಗಿ ಆಗ್ಬಹುದು ಅಂತ ಹೇಳಲಾಗ್ತಿದೆ. ಯುದ್ಧದ ವಾತಾವರಣ ಇರೋದ್ರಿಂದ ಅರಾಕ್ಚಿ ಬರ್ತಾರಾ ಇಲ್ವಾ ಅನ್ನೋ ಡೌಟ್ ಇತ್ತು. ಆದ್ರೆ ಸದ್ಯಕ್ಕೆ ಈ ಭೇಟಿ ಫಿಕ್ಸ್ ಆಗಿದೆ ಅಂತ ಇರಾನ್ ಹೇಳಿದೆ. ಆದ್ರೆ ಅಮೆರಿಕ ಮತ್ತೆ ಇರಾನ್ ನಡುವೆ ಇರೋ ತಾತ್ಕಾಲಿಕ ಯುದ್ಧ ವಿರಾಮದ ಮೇಲೆ ಈ ಮೀಟಿಂಗ್ ಡಿಪೆಂಡ್ ಆಗಿದೆ. ಒಂದ್ ವೇಳೆ ಮತ್ತೆ ಯುದ್ಧ ಶುರುವಾದ್ರೆ ಈ ಪ್ಲಾನ್ ಕ್ಯಾನ್ಸಲ್ ಕೂಡ ಆಗಬಹುದು. ಇನ್ನು ದಕ್ಷಿಣ ಲೆಬನಾನ್ನಲ್ಲಿ ಹೆಜ್ಬುಲ್ಲಾಗಳ ಫೈಬರ್ ಆಪ್ಟಿಕ್ ಡ್ರೋನ್ಗಳು ಇಸ್ರೇಲ್ ಸೇನೆಗೆ ದೊಡ್ಡ ಸವಾಲಾಗಿದೆ. ಈ ಡ್ರೋನ್ಗಳು ಫೈಬರ್ ಕೇಬಲ್ ಮೂಲಕ ಕನೆಕ್ಟ್ ಆಗಿರೋದ್ರಿಂದ ಇಸ್ರೇಲ್ನ ಯಾವ ಎಲೆಕ್ಟ್ರಾನಿಕ್ ಜಾಮಿಂಗ್ ಕೂಡ ಕೆಲಸ ಮಾಡ್ತಿಲ್ಲ. ರೇಡಿಯೋ ಸಿಗ್ನಲ್ ಇಲ್ಲದ ಕಾರಣ ಈ ಡ್ರೋನ್ಗಳು ಎಲ್ಲಿಂದ ಲಾಂಚ್ ಆಗ್ತಿವೆ ಅನ್ನೋದೇ ಇಸ್ರೇಲ್ ಸೇನೆಗೆ ಗೊತ್ತಾಗ್ತಿಲ್ಲ. ಇವುಗಳನ್ನ ಹೊಡೆಯೋಕೆ ಇಸ್ರೇಲ್ ತನ್ನ ಸೈನಿಕರಿಗೆ ಡ್ಯಾಗರ್ ನೈಟ್ ವಿಷನ್ ಸ್ಕೋಪ್ ಕೊಟ್ಟಿದೆ. ಆದರೂ ಕೂಡ ಈ ಡ್ರೋನ್ಗಳನ್ನ ತಡೆಯೋಕೆ ಆಗ್ತಿಲ್ಲ. ಥಟ್ ಅಂತ ಬಂದು ಅಟ್ಯಾಕ್ ಮಾಡ್ತಿರೋ ಈ ಡ್ರೋನ್ಗಳನ್ನ ತಡೆಯೋಕೆ ಇಸ್ರೇಲ್ ಭಾರಿ ಹೆಣಗಾಡ್ತಿದೆ. ಭಾರಿ ಲಾಸ್ ಕೂಡ ಆಗ್ತಿದೆ. ಇನ್ನು ಗಾಜಾದಲ್ಲಿ ಇಸ್ರೇಲ್ ತನ್ನ ದಾಳಿ ಮುಂದುವರೆಸಿದೆ. ಇಸ್ರೇಲ್ ನಡೆಸಿದ ಏರ್ ಸ್ಟ್ರೈಕ್ಗೆ 3 ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಇಸ್ರೇಲ್ ಸೇನೆ ರಿಯಾಕ್ಟ್ ಮಾಡಿದೆ. ನಾವು ಹಮಾಸ್ ಉಗ್ರರನ್ನೇ ಟಾರ್ಗೆಟ್ ಮಾಡಿ ಈ ದಾಳಿ ಮಾಡಿದ್ವಿ ಅಂತ ಹೇಳಿದೆ. ಇನ್ನು ಟ್ರಂಪ್ ಮೇ 13ರಿಂದ 15ರವರೆಗೆ ಚೀನಾಗೆ ಹೋಗ್ತಿದ್ದಾರೆ. ಇರಾನ್ ಯುದ್ಧ ಮತ್ತು ವ್ಯಾಪಾರ ಸಂಬಂಧಗಳ ಕುರಿತು ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಜೊತೆ ಮಾತುಕತೆ ನಡೆಸಲಿದ್ದಾರೆ. 2017ರ ನಂತರ ಅಮೆರಿಕ ಅಧ್ಯಕ್ಷರೊಬ್ಬರು ಚೀನಾಗೆ ನೀಡ್ತಿರೋ ಮೊದಲ ಭೇಟಿ ಇದು. ಆಗ ಕೂಡ ಟ್ರಂಪ್ ಅವರೇ ಹೋಗಿದ್ರು. ಇನ್ನು ಕಳ್ಳ ಸಾಗಾಣಿಕೆ ಮಾಡ್ತಿದ್ದ ವೇಳೆ ಇಬ್ಬರು ಬಾಂಗ್ಲಾ ಪ್ರಜೆಗಳನ್ನ ಬಿಎಸ್ಎಫ್ ಹೊಡೆದಾಕಿತ್ತು. ಈ ವಿಚಾರವಾಗಿ ಬಾಂಗ್ಲಾ ಸರ್ಕಾರ ರಿಯಾಕ್ಟ್ ಮಾಡಿದೆ. ನಾವು ಭಾರತದ ಜೊತೆ ಒಳ್ಳೆ ಸಂಬಂಧ ಬೇಕು ಅಂತ ಬಯಸ್ತೀವಿ, ಆದ್ರೆ ಗಡಿಯಲ್ಲಿ ಪದೇ ಪದೇ ಈ ತರ ದಾಳಿ ಮಾಡಿದ್ರೆ ಸಂಬಂಧ ಮೇಂಟೈನ್ ಮಾಡೋದು ಕಷ್ಟ ಅಂತ ಹೇಳಿದೆ. ಬಾಂಗ್ಲಾ ಪ್ರಧಾನಿ ತಾರಿಕ್ ರೆಹಮಾನ್ರ ರಾಜಕೀಯ ಸಲಹೆಗಾರ ರುಹುಲ್ ಕಬೀರ್ ರಿಜ್ವಿ ಈ ತರ ಹೇಳಿದ್ದಾರೆ. ಇನ್ನು ಭಾರತ ಚೀನಾ ಸಂಬಂಧ ಬಗ್ಗೆ ಬಾಂಗ್ಲಾ ವಿದೇಶಾಂಗ ಸಲಹೆಗಾರ ಹುಮೇನ್ ಮಾತನಾಡಿದ್ದಾರೆ. ನಾವು ಭಾರತ ಚೀನಾ ಮಧ್ಯೆ ಬೇಕಿದ್ರೆ ಅಂಪೈರ್ ಆಗ್ತೀವಿ, ಆದ್ರೆ ಫುಟ್ಬಾಲ್ ಆಗಲ್ಲ ಅಂತ ಹೇಳಿದ್ದಾರೆ. ಇನ್ನು ಹಂಟಾ ವೈರಸ್ ಕಾಣಿಸಿಕೊಂಡಿದ್ದ ಎಮಿ ಹೊಂಡಾಸ್ ಹಡಗಲ್ಲಿ 2 ಭಾರತೀಯರು ಕೂಡ ಇದ್ರು. ಈಗ ಅವರನ್ನ ನೆದರ್ಲ್ಯಾಂಡ್ಸ್ಗೆ ಸ್ಥಳಾಂತರಿಸಿ ಕ್ವಾರಂಟೈನ್ನಲ್ಲಿರಿಸಲಾಗಿದೆ. ಈಗ ಅವರು ಸೇಫ್ ಆಗಿದ್ದಾರೆ, ಯಾವುದೇ ಸೋಂಕಿನ ಲಕ್ಷಣಗಳು ಇಲ್ಲ ಅಂತ ಸ್ಪೇನ್ನಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಸದ್ಯ ಈ ಎಂಇ ಹೊಂಡಾಸ್ ಹಡಗು ಸ್ಪೇನ್ನ ಕ್ಯಾನರಿ ದ್ವೀಪಗಳ ಬಳಿ ಇದೆ. ಇನ್ನು ಈ ಹಡಗಿನಿಂದ ವಾಪಸ್ ಕರೆತರಲಾದ 5 ಫ್ರಾನ್ಸ್ ಪ್ರಜೆಗಳ ಪೈಕಿ ಒಬ್ಬರಲ್ಲಿ ಹಂಟಾ ವೈರಸ್ ಲಕ್ಷಣಗಳು ಕಾಣಿಸಿಕೊಂಡಿವೆ. ಹೀಗಾಗಿ 5ರನ್ನು ಐಸೋಲೇಷನ್ನಲ್ಲಿ ಇರಿಸಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಇನ್ನು ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗಬಹುದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ, ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.